ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಜಗಳಕ್ಕಾಗ್ಲಿ ಅಥವಾ ಸಂತೋಷಕ್ಕಾಗ್ಲಿ ಎರಡಕ್ಕೂ ಕೂಡ ಕಾರಣ ಏನಾಗಿರುತ್ತೆ ಗೊತ್ತಾ? ದುಡ್ಡೇ ಆಗಿರುತ್ತೆ. ನೀವು ಅಬ್ಸರ್ವ್ ಮಾಡಿಬೇಕಾದ್ರೆ ಗಂಡ ಹೆಂಡತಿ ಇಬ್ರು ಕೂಡ ಕಷ್ಟಪಟ್ಟು ದುಡಿತಾ ಇರ್ತಾರೆ, ಆದ್ರೂ ಕೂಡ ಅವರ ಮನೆಯಲ್ಲಿ ನೆಮ್ಮದಿ ಅನ್ನೋವಂಥದ್ದು ಇರೋದಿಲ್ಲ. ಯಾಕೆ ಗೊತ್ತಾ? ಅವ್ರು ಏನೇ ಕಷ್ಟಪಟ್ಟು ದುಡಿದ್ರು ಕೂಡ ಗಂಡ ಹೆಂಡತಿ ಮಧ್ಯೆ ಹಣಕಾಸಿನ ವಿಚಾರದಲ್ಲಿ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋವಂಥದ್ದು ಇರೋದಿಲ್ಲ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಅವ್ರಿಗೆ ನೆಮ್ಮದಿ ಅನ್ನೋವಂಥದ್ದು ಇರೋದಿಲ್ಲ. ಇಲ್ಲಿ ಗಂಡ ದುಡ್ದಿದ್ರಲ್ಲಿ ಏನೋ ಒಂದಿಷ್ಟು ಅಂತ ಕೊಟ್ಬಿಟ್ಟು ಅಲ್ಲಿ ಕೈ ತೊಳ್ಕೊಬಿಡ್ತಾನೆ. ನಾನ್ ದುಡ್ದಿರೋ ತಕ್ಕನಾಗಿ ಮನೆ ಮೇಂಟೈನ್ ಮಾಡೋದಕ್ಕೆ, ಸಂಸಾರನ ಸಾಕೋದಿಕ್ಕೆ ಒಂದಿಷ್ಟು ಅಂತ ಕೊಟ್ಟಿದ್ದೀನಿ, ನನ್ನ ಕೆಲಸ ಅಂದ್ರೆ ನನ್ನ ಕರ್ತವ್ಯ ಇಲ್ಲಿ ಮುಗೀತು ಅನ್ನೋ ರೀತಿ. ಹೆಂಡತಿನೂ ಕೂಡ ದುಡಿದು ಅವಳು ದುಡ್ದಂತ ದುಡ್ಡಿನಲ್ಲಿ ಗಂಡ ಕೊಟ್ಟಂತ ದುಡ್ಡನ್ನು ಎರಡನ್ನೂ ಕೂಡ ಸೇರಿಸಿ ಮನೆನ ತೂಗ್ಸಿ ಮಕ್ಕಳು ಎಜುಕೇಶನ್ ಮಾಡಿಸಿ ಜೊತೆಗೆ ಸೇವಿಂಗ್ಗೆ ಅಂತ ಸ್ವಲ್ಪನ ಇಡೋದಕ್ಕೆ ಟ್ರೈ ಮಾಡ್ತಾಳೆ. ಅಂತ ಸಂದರ್ಭದಲ್ಲಿ ಅವರು ದುಡ್ಡನ್ನ ಎಷ್ಟೇ ದುಡಿದ್ರು ಕೂಡ ಎಲ್ಲಿ ಅವರ ಕನಸನ್ನ ನನ್ಸ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ? ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಮಾಡ್ತಾ ಇರುವಂತ ತಪ್ಪೇ ಇಲ್ಲಿ. ಯಾಕಂದ್ರೆ ಅವರ ಇಬ್ರು ಮಧ್ಯೆ ಕೂಡ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ದೇನೆ ಇರೋ ಕಾರಣದಿಂದ ಅವರು ಏನು ದುಡಿದ್ರು ಕೂಡ ಅವರ ಕನಸು ಎಲ್ಲಿರುತ್ತೋ ಅಲ್ಲೇ ಇರುತ್ತೆ, ಅವ್ರು ಎಲ್ಲಿರ್ತಾರೋ ಅಲ್ಲೇ ಇರ್ತಾರೆ. ಒಂದು ಸ್ಟೆಪ್ ಕೂಡ ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ಬೇಕು ಅಂತ ಅನ್ಕೊಂಡಿರೋದೇನಪ್ಪಾ ಅಂತ ಅಂದ್ರೆ, ಗಂಡ ಹೆಂಡತಿ ಮಧ್ಯೆ ಯಾವ ರೀತಿ ಹಣಕಾಸಿನ ವಿಚಾರದಲ್ಲಿ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಆ ರೀತಿ ಇದ್ದಾಗ ಮಾತ್ರ ನೀವೇನ್ ಅನ್ಕೊಂಡಿರ್ತೀರೋ ನಿಮ್ಮ ಕನಸು ನನಸು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು, ಜೊತೆಗೆ ನೀವು ದುಡ್ದಂತ ದುಡ್ಡು ಗ್ರೋತ್ ಆಗೋದಕ್ಕೆ ಕಾರಣ ಆಗುವಂತದ್ದು. ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರೋ, ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇರೋಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ ವಿಡಿಯೋನ ಎಂಡ್ವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ವಿಡಿಯೋ ಎಂಡ್ವರೆಗೂ ನೋಡಾದ್ಮೇಲೆ ಇಷ್ಟ ಆದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಹಾಯ್ ಹಲೋ, ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಪಿಕಾ ಗೌಡ. ನನ್ನ ಇವತ್ತಿನ ಟಾಪಿಕ್ ಏನು ಅಂತ ಗೊತ್ತಾಗಿದೆ. ನಾನು ಈ ಟಾಪಿಕ್ ನಲ್ಲಿ ಹೇಳ್ಕೊಡ್ತಾ ಇರುವಂತದ್ದು ಗಂಡ ಹೆಂಡತಿ ಮಧ್ಯೆ ದುಡ್ಡಿನ ವಿಚಾರ ಯಾವ ರೀತಿ ಇರ್ಬೇಕು, ಯಾವ ರೀತಿ ಇದ್ರೆ ಅವ್ರು ಅನ್ಕೊಂಡಿರುವಂತಹ ಕನಸನ್ನ ನನಸು ಮಾಡ್ಬೋದು, ಜೊತೆಗೆ ಅವರು ದುಡ್ಡು ಬೆಳಿತಾನೆ ಹೋಗ್ತಾ ಇರುತ್ತೆ, ಜೊತೆಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ರಿಚ್ ಪರ್ಸನ್ ಆಗೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಅಂತದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ನಂಬರ್ 1 ಪಾಯಿಂಟ್ ಯಾವ್ದು ಗೊತ್ತಾ? ಗಂಡ ಹೆಂಡತಿ ಇಬ್ರು ಕೂಡ ಫಸ್ಟ್ ಒಂದು ಗೌರವ ಅಂತ ಇಟ್ಕೊಳ್ಬೇಕು. ಗಂಡ ಹೆಂಡತಿ ಮೇಲಾಗ್ಲಿ, ಹೆಂಡತಿ ಗಂಡನ ಮೇಲಾಗ್ಲಿ ಗೌರವ ಅನ್ನೋಂಥದ್ದನ್ನ ಇಟ್ಕೊಳ್ಬೇಕು. ಅದ್ರ ಜೊತೆಗೆ ಅದಲ್ದೇನೆ ದುಡ್ಡಿನ ಮೇಲೂ ಕೂಡ ಗೌರವ ಅನ್ನೋಂಥದ್ದು ಇರ್ಬೇಕು. ನಾವ್ ಎಲ್ಲಿ ದುಡ್ಡನ್ನ ಅಂದ್ರೆ ಲಕ್ಷ್ಮಿನ ಗೌರವಿಸ್ತೀವೋ ಅವಳು ನಮ್ ಜೊತೆನೆ ನೆಲೆಸ್ತಾಳೆ, ಅವಳೆಲ್ಲೂ ಕೂಡ ಹೋಗೋದಿಕ್ಕೆ ಇಷ್ಟ ಪಡೋದಿಲ್ಲ. ಸೊ ಹಾಗಾಗಿ ದುಡ್ಡನ್ನ ಗೌರವಿಸಿ ಅಂದ್ರೆ ಲಕ್ಷ್ಮಿನ ಗೌರವಿಸಿ ನಮ್ ಜೊತೆ ಇಟ್ಕೊಳ್ಳೋದಕ್ಕೆ ನಾವು ಟ್ರೈ ಮಾಡ್ಬೇಕು. ಇದು ಒಬ್ರಿಂದ ಮಾತ್ರ ಸಾಧ್ಯ ಇಲ್ಲ, ಗಂಡ ಹೆಂಡತಿ ಇಬ್ರು ಕೂಡ ಗೌರವಿಸ್ಬೇಕು. ನಂಬರ್ 2 ಯಾವ್ದಪ್ಪ ಅಂದ್ರೆ, ಇದು ನನ್ನ ಇನ್ಕಮ್ಮು, ಇದು ನಿನ್ನ ಇನ್ಕಮ್ಮು ಅನ್ನೋ ಅಂತಹ ಥಿಂಕಿಂಗ್ ಬೇಡ. ನೀವಿಬ್ರು ಕೂಡ ನಮ್ಮ ಇಬ್ಬರ ಇನ್ಕಮ್ ಎಷ್ಟು ಖರ್ಚು ಆಗ್ತಾ ಇದೆ, ಎಷ್ಟು ಸೇವಿಂಗ್ ನ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಹಣನ ಹ್ಯಾಂಡಲ್ ಮಾಡೋದನ್ನ ಕಲ್ತ್ಕೋಬೇಕು. ಇದರಿಂದ ನಿಮ್ಮ ಸೇವಿಂಗ್ ಗ್ರೋ ಆಗ್ತಾ ಹೋಗುತ್ತೆ. ನಂಬರ್ 3 ಯಾವ್ದಪ್ಪ ಅಂದ್ರೆ, ಇಬ್ರು ಕೂಡ ಒಟ್ಟಿಗೆ ಗೋಲ್ನ ಫಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನೀವು ಇನ್ಕಮ್ ಕೂಡ ಒಟ್ಟಿಗೆ ಇರುತ್ತೆ ಅನ್ನೋಂಥ ಸಂದರ್ಭದಲ್ಲಿ ಗೋಲು ಕೂಡ ಒಟ್ಟಿಗೆ ಫಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಮನೆ, ಮಕ್ಕಳು, ಎಜುಕೇಶನ್, ಇನ್ವೆಸ್ಟ್ಮೆಂಟು, ಸೇವಿಂಗು, ಫ್ಯೂಚರು, ಎಮರ್ಜೆನ್ಸಿ ಫಂಡು, ಒಂದು ಗೋಲ್ ಅಚೀವ್ ಮಾಡೋದಕ್ಕೋಸ್ಕರ ಅನ್ನೋಂಥದ್ದನ್ನೆಲ್ಲ ನನ್ನದು ಅನ್ನೋದಕ್ಕಿಂತ, ನನ್ನದು ನಿನ್ನದು ಅನ್ನೋದಕ್ಕಿಂತ ನಮ್ಮದು ಅಂತ ಒಂದು ಗೋಲ್ನ ಫಿಕ್ಸ್ ಮಾಡ್ಕೊಳ್ಬೇಕು. ನಂಬರ್ 4 ಯಾವ್ದಪ್ಪ ಅಂದ್ರೆ, ನೀವಿಬ್ರು ಸೇರಿ ಒಂದು ನಿಮ್ಮ ಇನ್ಕಮ್ ತಕ್ಕನಾಗಿ ಒಂದು ಗುಡ್ ಬಜೆಟಿಂಗ್ ಪ್ಲಾನ್ ನ ಹಾಕೊಳ್ಬೇಕು. ಈ ತರ ಹಾಕೊಳ್ಳೋದ್ರಿಂದ ಮೊದಲು ನಮ್ಮ ಸೇವಿಂಗು, ನಂತರ ನಮ್ಮ ಸ್ಪೆಂಡಿಂಗ್ ಅನ್ನೋ ಅಂತ ಒಂದು ಗೋಲ್ಡನ್ ರೂಲ್ ನ ನೀವು ಫಾಲೋ ಮಾಡ್ಬೋದು. ಸೊ ಹಾಗಾಗಿ ನೀವಿಬ್ರು ಸೇರಿ ಒಂದು ಗುಡ್ ಬಜೆಟಿಂಗ್ ಪ್ಲಾನ್ ನ ಹಾಕೊಳ್ಬೇಕಾಗುತ್ತೆ. ನಂಬರ್ 5 ಯಾವ್ದಪ್ಪ ಅಂದ್ರೆ, ಇಬ್ರು ರೆಸ್ಪಾನ್ಸಿಬಿಲಿಟಿನ ತಗೊಳ್ಬೇಕಾಗುತ್ತೆ. ಯಾವ ರೀತಿ ಅಂದ್ರೆ, ಒಂದು ರಿಸ್ಕ್ ಆಗಿರ್ಲಿ ಅಥವಾ ಒಂದು ಸೇಫ್ಟಿ ಆಗಿರ್ಲಿ, ಎರಡನ್ನೂ ಕೂಡ ಇಬ್ರು ಸೇರಿಸಿ ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ಯಾವ ರೀತಿ ಅಂದ್ರೆ, ಒಂದು ರಿಸ್ಕ್ ಇನ್ವೆಸ್ಟ್ಮೆಂಟೇ ಆಗಿರ್ಲಿ. ಈಗ ರಿಸ್ಕ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಯಾವ್ದಾಗಿರ್ಬೋದು, ಈಗ ಮ್ಯೂಚುವಲ್ ಫಂಡ್ ಆಗಿರ್ಬೋದು ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಇದು ರಿಸ್ಕ್ ಆಗಿರುತ್ತೆ. ಇದನ್ನ ಬ್ಯಾಲೆನ್ಸ್ ಮಾಡೋ ರೀತಿ ಇಬ್ರು ಕೂಡ ಬ್ಯಾಲೆನ್ಸ್ ಮಾಡಬೇಕು. ಒಂದು ಸೇಫ್ಟಿ ಇನ್ವೆಸ್ಟ್ಮೆಂಟ್ ಅಂತ ಬಂದಂತ ಸಂದರ್ಭದಲ್ಲಿ ನಮ್ಮ ಒಂದು
ಬ್ಯಾಂಕ್ ಅಕೌಂಟ್ ನಲ್ಲಿ ಅಮೌಂಟ್ ಸೇವ್ ಮಾಡೋದಾಗಿರ್ಬೋದು, ಒಂದು ಗೋಲ್ಡ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, FD ಆಗಿರ್ಬೋದು, RD ಆಗಿರ್ಬೋದು, ಈ ರೀತಿ ಒಂದು ಸೇಫ್ ಇನ್ವೆಸ್ಟ್ಮೆಂಟ್ಗೆ ಸೇಫ್ ಸೇವಿಂಗ್ಗೋಸ್ಕರ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡೋ ರೀತಿ, ಅದರಲ್ಲಿ ನಷ್ಟ ಆಗ್ಲಿ ಲಾಭ ಆಗ್ಲಿ ಎರಡು ಕೂಡ ನಮ್ದೇನೆ ಅನ್ನೋ ರೀತಿ ಬ್ಯಾಲೆನ್ಸ್ ಮಾಡೋ ರೀತಿ ನೀವು ರೆಸ್ಪಾನ್ಸಿಬಿಲಿಟಿನ ಇಬ್ರು ಕೂಡ ತಗೊಳ್ಬೇಕಾಗುತ್ತೆ. ನಿಮ್ಮ ಇನ್ವೆಸ್ಟ್ಮೆಂಟ್ ನಲ್ಲಿ ನಿಮ್ಮಿಬ್ರು ರೆಸ್ಪಾನ್ಸಿಬಿಲಿಟಿ ಇದ್ದು ಎರಡು ರೀತಿನೂ ಕೂಡ ಮಿಕ್ಸ್ ಆಗಿದ್ರೆ, ಅಂದ್ರೆ ರಿಸ್ಕ್ ಆಗ್ಲಿ ಒಂದು ಸೇಫ್ಟಿ ಆಗ್ಲಿ ಎರಡು ಕೂಡ ನಿಮ್ಮ ಇನ್ವೆಸ್ಟ್ಮೆಂಟ್ ನಲ್ಲಿ ಮಿಕ್ಸ್ ಆಗಿದ್ರೆ ನಿಮ್ಮ ಸೇವಿಂಗ್ ಸ್ಟಡಿ ಆಗಿ ಗ್ರೋತ್ ಆಗ್ತಾ ಇರುತ್ತೆ. ನಂಬರ್ 6 ಯಾವ್ದಪ್ಪ ಅಂದ್ರೆ, ಏನೋ ಒಂದು ಡಿಸಿಷನ್ ತಗೊಳ್ತಾ ಇದ್ದೀರಾ ಅಂತ ಅಂದ್ರೆ ಆಟಿಟ್ಯೂಡ್ ಆಗ್ಲಿ ಈಗೋ ಆಗ್ಲಿ ಇಬ್ರಿಗೂ ಕೂಡ ಇರಬಾರ್ದು. ಈಗ ಇಬ್ರು ಕೂಡ ಏನೋ ಒಂದು ಡಿಸಿಷನ್ ತಗೊಳ್ತಾ ಇದ್ದೀರಾ, ಅದರಲ್ಲಿ ಒಬ್ರದ್ ಮಾತ್ರ ಸರಿ ಇರುತ್ತೆ, ಇನ್ನೊಬ್ರದ್ದು ಸರಿ ಇರೋದಿಲ್ಲ. ಅದರಲ್ಲಿ ಗಂಡಂದೇ ಐಡಿಯಾ ಚೆನ್ನಾಗಿರ್ಬೋದು ಅಥವಾ ಹೆಂಡತಿದೇ ಐಡಿಯಾ ಚೆನ್ನಾಗಿರುತ್ತೆ ಅನ್ನೋಂಥ ಸಂದರ್ಭದಲ್ಲಿ ಈಗ ಯಾರ ಐಡಿಯಾ ಚೆನ್ನಾಗಿರುತ್ತೋ ಅವ್ರ ಐಡಿಯಾನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಅದರಲ್ಲಿ ಆಟಿಟ್ಯೂಡ್ ಅನ್ನೋವಂಥದ್ದು ಬೇಡ. ಹೌದು ಇವ್ರು ಹೇಳ್ತಾ ಇರೋದು ಸರಿ, ಹೌದು ಇವಳು ಹೇಳ್ತಾ ಇರೋದು ಸರಿ ಅನ್ನೋಂಥ ರೀತಿ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಈ ರೀತಿ ಇದ್ದಾಗ ನಿಮ್ಮಿಬ್ರು ಮಧ್ಯೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋವಂಥದ್ದು ಜಾಸ್ತಿ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಇಬ್ರು ಕೂಡ ರೆಡಿ ಇರಬೇಕು. ಇಲ್ಲ ಅಂತ ಅಂದ್ರೆ ನೀವು ಲಾಸ್ ಮಾಡ್ಕೊಳ್ಳುವಂತಹ ಚಾನ್ಸ್ ಇರುತ್ತೆ ನಿಮ್ಮ ಆಟಿಟ್ಯೂಡ್ ನ ತೋರಿಸಿದಂತಹ ಸಮಯದಲ್ಲಿ. ನಂಬರ್ 7 ಯಾವ್ದು ಗೊತ್ತಾ? ದುಡ್ಡು ಕಾಸಿನ ವಿಚಾರದಲ್ಲಿ ಯಾರೋ ಒಬ್ರು ತಪ್ಪು ಮಾಡ್ಬಿಟ್ಟಿರ್ತೀರಾ, ಇಲ್ಲ ಗಂಡನೇ ತಪ್ಪು ಮಾಡಿರ್ಬೋದು ಅಥವಾ ಹೆಂಡತಿನೇ ತಪ್ಪು ಮಾಡಿರ್ಬೋದು. ಅಂತ ಸಂದರ್ಭದಲ್ಲಿ ನಾನು ಹೇಳ್ದೆ ಆ ರೀತಿ ಮಾಡ್ಬೇಡ ಅಂತ, ನೀನೇ ಮಾಡಿದ್ದು, ನನ್ನ ಮಾತು ಕೇಳಿದ್ರೆ ಈ ರೀತಿ ಆಗ್ತಾ ಇತ್ತಾ ಅಂತ ಎಲ್ಲ ನೀವು ಬೈದವ್ರನ್ನ ಆಗಿರೋ ತಪ್ಪಿಗೆ ಅವ್ರು ಆಲ್ರೆಡಿ ಪಶ್ಚಾತ್ತಾಪ ಪಡ್ತಾ ಇರ್ತಾರೆ. ನೀವು ಅಂತ ಟೈಮ್ನಲ್ಲಿ ನೀವು ಚುಚ್ಚಿ ಮಾತಾಡಿದ್ರೆ ದುಡ್ಡು ಕಾಸಿನ ವಿಚಾರದಲ್ಲಿ ಇನ್ನೂ ಸ್ವಲ್ಪ ಕುಸ್ತು ಹೋಗುವಂತಹ ಚಾನ್ಸ್ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ನೀವು ಹೌದಾ ತಪ್ಪಾಗಿದ್ಯಾ, ಎಲ್ಲಿ ತಪ್ಪಾಯ್ತು, ಎಲ್ಲ ಸರಿಯಾಗಿ ಮಾಡಿದ್ವಲ್ಲ, ಓಕೆ ಇರ್ಲಿ ಬಾ, ನೆಕ್ಸ್ಟ್ ಎಲ್ಲ ತಪ್ಪಾಗಿದೆ ಅದನ್ನ ಸರಿ ಮಾಡ್ಕೊಂಡು ಆ ತಪ್ಪು ಆಗ್ದೇನೆ ಇರೋ ರೀತಿ ನಾವು ನೋಡ್ಕೊಂಡ್ರಾಯ್ತು ಅಂತ ಅವ್ರನ್ನ ಬೆನ್ನು ತಟ್ಟಿ ಸಮಾಧಾನ ಮಾಡೋ ರೀತಿ ನೀವಿಬ್ರು ಆಗಿರ್ಬೇಕು. ಗಂಡ ಆಗಿರ್ಲಿ ಹೆಂಡತಿ ಆಗಿರ್ಲಿ. ಈ ರೀತಿ ಇದ್ದಂತ ಸಂದರ್ಭದಲ್ಲಿ ದುಡ್ಡು ಕಾಸಿನ ವಿಚಾರದಲ್ಲಿ ಏನೇ ತಪ್ಪಾದ್ರೂ ಕೂಡ ನಿಮ್ಮಲ್ಲೇ ಒಂದು ಸರಿಪಡಿಸ್ಕೊಳ್ಳೋ ಅಂತಹ ಮನೋಭಾವ ಬರುತ್ತೆ. ನೆಕ್ಸ್ಟ್ ತಪ್ಪು ಆಗ್ದೇನೆ ಇರೋ ರೀತಿ ನಿಮಗ್ ನೀವೇ ನೋಡ್ಕೊಳ್ತೀರಾ. ನಂಬರ್ 8 ಯಾವ್ದಪ್ಪ ಅಂದ್ರೆ, ಇದು ತುಂಬಾ ಇಂಪಾರ್ಟೆಂಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ. ಯಾಕಂದ್ರೆ ಈಗ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಇಲ್ಲ ರಿಲೇಟೆಡ್ ಸರ್ಕಲ್ ಅಲ್ಲಿ ಆಗಿರ್ಬೋದು, ನೀವು ಅವ್ರಿಗೆ ದುಡ್ಡು ಕೊಡುವಂತ ಸಂದರ್ಭದಲ್ಲಿ ಅವ್ರೇನೋ ಒಂದು ಕಷ್ಟದಲ್ಲಿ ಇರ್ತಾರೆ ಅನ್ನೋಂಥ ಸಂದರ್ಭದಲ್ಲಿ ನೀವು ದುಡ್ಡು ಕೊಡ್ಬೇಕು ಅನ್ನೋ ಸಿಚುಯೇಷನ್ ನಿಮ್ಗೆ ಎದುರಾಯ್ತು ಅನ್ನೋಂಥ ಸಂದರ್ಭದಲ್ಲಿ ಗಂಡ ನಾನೇನೋ ದುಡಿತಾ ಇದ್ದೀನಿ ಅಂತ ಅವನ ಹತ್ರ ಇರೋವಂಥದ್ದು ಇಲ್ಲ ಮನೇಲಿ ಇರುವಂತದ್ನ ತಗೊಂಡೋಗಿ ಕೊಡುವಂತದ್ದಲ್ಲ. ಹೆಂಡತಿನೂ ಕೂಡ ಈ ರೀತಿ ತಪ್ಪು ಮಾಡೋ ಹಾಗಿಲ್ಲ. ಇಬ್ರು ಕೂಡ ಕುತ್ಕೊಂಡು ನಿಮ್ಮಿಬ್ರಿಗೂ ಆ ದುಡ್ಡಿನ ಮೇಲೆ ಅಧಿಕಾರ ಇದೆ. ಸೊ ಆ ಅಧಿಕಾರದಿಂದಲೇ ಇಬ್ರು ಕೂಡ ಕುತ್ಕೊಂಡು ಡಿಸಿಷನ್ ತಗೊಳ್ಳಿ, ಡಿಸ್ಕಸ್ ಮಾಡಿ. ನಾವು ಈ ದುಡ್ಡನ್ನ ಅವ್ರಿಗೆ ಕೊಡ್ಬೇಕಾ, ಇಲ್ಲ ಈ ದುಡ್ಡು ನಮ್ಗೆ ಅವಶ್ಯಕತೆ ಇದೆಯಾ, ನಿಮ್ಮ ಅವಶ್ಯಕತೆ ಇಟ್ಕೊಂಡು ಬೇರೆಯವ್ರಿಗೆ ದುಡ್ಡು ಕೊಡ್ಬೇಕು ಅನ್ನೋಂಥದ್ದು ಯಾವ ನಿಯಮನೂ ಇಲ್ಲ. ಸೊ ಅಂತ ಸಂದರ್ಭದಲ್ಲಿ ಅವರು ನಾವು ದುಡ್ಡು ಕೊಟ್ರು ಕೂಡ ರಿಟರ್ನ್ ಕೊಡ್ತಾರ ಅನ್ನೋ ರೀತಿ ನೀವೆಲ್ಲ ಥಿಂಕ್ ಮಾಡ್ಬೇಕಾಗುತ್ತೆ. ದುಡ್ಡು ಕೊಡ್ಬೇಕು ಅಂದ್ರೂ ಕೂಡ ಅವ್ರು ಕೇಳ್ದಷ್ಟೆಲ್ಲ ದುಡ್ಡು ಕೊಡೋದಕ್ಕಾಗೋದಿಲ್ಲ. ನಮ್ಮ ಕೆಪಾಸಿಟಿ ಏನಿರುತ್ತೆ ಅಷ್ಟನ್ನ ಕೊಟ್ಟು ಅವ್ರು ರಿಟರ್ನ್ ಕೊಡ್ಲಿಲ್ಲ ಅಂದ್ರೂ ಕೂಡ ನಾವು ಆ ದುಡ್ಡಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ನೀವು ಅನ್ಕೊಂಡಾಗ ಮಾತ್ರ, ಇಬ್ರು ಡಿಸಿಷನ್ ತಗೊಂಡಾಗ ಮಾತ್ರ ನೀವು ದುಡ್ಡನ್ನ ಕೊಡೋದಕ್ಕೆ ಮುಂದಾಗ್ಬೇಕೇ ಹೊರತು ಏಕಾಏಕಿ ನಿಮ್ಮಿಷ್ಟ ಬಂದಾಗೆ ಗಂಡ ಆಗ್ಲಿ ಹೆಂಡತಿ ಆಗ್ಲಿ ದುಡ್ಡು ಕೊಡೋದಕ್ಕೆ ಮುಂದಾಗಬಾರ್ದು. ಈ ರೀತಿ ಕೊಟ್ಟಾಗ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಮನಸ್ತಾಪಗಳು ಹೆಚ್ಚಾಗುತ್ತೆ. ಸೊ ಹಾಗಾಗಿ ನೀವು ಈ ತಪ್ಪು ಆಗ್ದೇನೆ ಇರೋ ರೀತಿ ನೋಡ್ಕೊಳ್ಳಿ. ನಂಬರ್ 9 ಏನಪ್ಪಾ ಅಂದ್ರೆ, ಹೊಸದಾಗಿ ಏನಾದ್ರೂ ನಿಮ್ಮ ಫ್ಯೂಚರ್ಗೋಸ್ಕರ ಖರೀದಿಸ್ತಾ ಇದ್ರೆ, ಅಂದ್ರೆ ಮನೆನ ಖರೀದಿಸೋದಾಗಿರ್ಬೋದು, ಪ್ರಾಪರ್ಟಿನ ಖರೀದಿಸೋದಾಗಿರ್ಬೋದು, ಇಲ್ಲ ಹೊಸದಾಗಿ ಏನಾದ್ರು ಕಾರ್ ಆಗಿರ್ಬೋದು, ಜಮೀನ್ ಆಗಿರ್ಬೋದು, ಏನೋ ಒಂದು ಖರೀದಿಸ್ತಾ ಇದ್ದೀರಾ ಅಂತ ಅಂದ್ರೆ ಅಲ್ಲಿ ಇಬ್ರು ಕೂಡ ಡಿಸಿಷನ್ ತಗೊಳ್ಬೇಕು. ಅಲ್ಲಿ ಹೆಂಡತಿದೆ ಸಂಬಳ ಜಾಸ್ತಿ ಇರ್ಲಿ ಇಲ್ಲ ಗಂಡಂದೇ ಸಂಬಳ ಜಾಸ್ತಿ ಇರ್ಲಿ, ನೀವಲ್ಲಿ ಆ ತಾಟ್ ಬರೋ ಹಾಗಿಲ್ಲ. ಇಲ್ಲಿ ನಾನ್ ಜಾಸ್ತಿ ದುಡಿತಾ ಇದ್ದೀನಿ, ಸೊ ಈ ಖರೀದಿ ಮಾಡ್ಬೇಕಾದ್ರೆ ನನ್ನ ಡಿಸಿಷನ್ ಮೇನ್ ಅನ್ನೋದಾಗಿರ್ಲಿ, ಇಲ್ಲ ನಾನು ದುಡಿತಾ ಇದ್ದೀನಲ್ವಾ ನನ್ನ ಡಿಸಿಷನ್ ಇಂಪಾರ್ಟೆಂಟ್ ಅನ್ನೋದು ಆಗಿರ್ಲಿ, ಯಾವುದೇ ರೀತಿ ತಪ್ಪು ತಿಳುವಳಿಕೆ ತಪ್ಪು ತಾಟು ನಿಮ್ಮ ಮಧ್ಯೆ ಬರಬಾರ್ದು. ಇಬ್ರು ಕೂಡ ಡಿಸ್ಕಷನ್ ಮಾಡಿ ನಾವ್ ಈ ಪ್ರಾಪರ್ಟಿ ತಗೊಳೋದ್ರಿಂದ ನಮ್ಗೆ ವರ್ತ್ ಇದೆಯಾ, ಅಂದ್ರೆ ನಮ್ಗೆ ಲಾಭ ಇದೆಯಾ, ಮತ್ತೆ ಆ ದುಡ್ಡಿಗೆ ಆ ಪ್ರಾಪರ್ಟಿನ ತಗೊಳ್ಬೋದಾ, ಮತ್ತೆ ಆ ಪ್ರಾಪರ್ಟಿ ತಗೊಳ್ಳೋದಕ್ಕೆ ನಮ್ಮ ಹತ್ರ ಅಷ್ಟು ದುಡ್ಡು ಇದೆಯಾ, ದುಡ್ಡು ಇಲ್ಲ ಅಂತ ಅಂದ್ರೆ ಸಾಲ ಮಾಡ್ಬೇಕು ಅಂದ್ರೆ ಯಾವ ರೀತಿ ಎಲ್ಲ ಸಾಲ ಮಾಡ್ಬೋದು, ಆ ಸಾಲ ಮಾಡಿದ್ರೆ ನಮ್ಗೆ ತೀರ್ಸೋ ಅಂತಹ ಕೆಪಾಸಿಟಿ ಇದೆಯಾ, ನಮ್ಮ ಫೈನಾನ್ಷಿಯಲಿ
ಸಿಚುಯೇಷನ್ ನಲ್ಲಿ ಅನ್ನೋ ಅಂತದನ್ನೆಲ್ಲ ನೀವು ಇಬ್ರು ಕೂತ್ಕೊಂಡು ಡಿಸ್ಕಷನ್ ಮಾಡಿ ಅದಾದ ನಂತರ ನೀವು ಹೊಸದಾಗಿ ಏನೇ ಖರೀದಿ ಮಾಡ್ತೀನಿ ಅಂತ ಅಂದ್ರು ಅದ್ರಲ್ಲಿ ಯಾವುದೇ ಕಾರಣಕ್ಕೂ ತಪ್ಪಾಗೋದಿಲ್ಲ. 10ನೇದು ಯಾವ್ದಪ್ಪ ಅಂದ್ರೆ ಶಾಪಿಂಗ್ ವಿಚಾರದಲ್ಲಿ ನೀವು ಪರ್ಸನಲ್ ಆಗಾದ್ರೂ ಶಾಪಿಂಗ್ ಮಾಡಿ ಅಥವಾ ಫ್ಯಾಮಿಲಿಗೋಸ್ಕರನಾದ್ರೂ ಶಾಪಿಂಗ್ ಮಾಡಿ, ಇಬ್ರು ಕೂಡ ಜೊತೆನಲ್ಲಿ ಶಾಪಿಂಗ್ ಮಾಡುವಂಥದ್ದು. ಈ ರೀತಿ ಇಬ್ರು ಕೂಡ ಜೊತೆನಲ್ಲಿ ಶಾಪಿಂಗ್ ಮಾಡೋದ್ರಿಂದ ಯಾವ್ದನ್ನ ತಗಬೇಕು ಯಾವ್ದನ್ನ ತಗಬಾರ್ದು ಮತ್ತೆ ಅವರ ಇಷ್ಟ ಕಷ್ಟಗಳೇನು ಅನ್ನೋವಂಥದ್ದು ಗೊತ್ತಾಗುತ್ತೆ. ಜೊತೆಗೆ ಎಲ್ಲಿ ಅಮೌಂಟ್ ಜಾಸ್ತಿ ಖರ್ಚಾಗ್ತಾ ಇದೆ ಅನ್ನೋಂಥದ್ದನ್ನ ಆದಷ್ಟು ನೀವು ಅಲ್ಲೇ ಕಂಟ್ರೋಲ್ ಮಾಡ್ಬೋದು. ಅನ್ನೆಸೆಸರಿ ಇಂಪಲ್ಸ್ ಬೈಯಿಂಗ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಅಲ್ಲೂ ಕೂಡ ನಿಮ್ಗೆ ದುಡ್ಡು ಸೇವ್ ಆಗುತ್ತೆ. ಆ ದುಡ್ಡನ್ನ ಯಾವ್ದಕ್ಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ಸೇವಿಂಗ್ ಕೂಡ ಗ್ರೋ ಆಗುತ್ತೆ. ನಂಬರ್ 11 ಯಾವ್ದಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು, ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಜಗಳ ಆಗುವಂತದ್ದು ಈ ವಿಷಯದಿಂದನೂ ಹೌದು. ಈಗ ಗಂಡನ ಮನೆ ಕಡೆಯಿಂದ ಯಾರೋ ಬಂದ್ರು ಅಂತ ಅಂದ್ರೆ ಗಂಡ ಖರ್ಚು ಮಾಡುವಂತ ಸಂದರ್ಭದಲ್ಲಿ ಹೆಂಡತಿ ಮುಖ ಈ ರೀತಿ ಸುಟ್ಟು ಬದನೆಕಾಯಿ ಆಗೋಗಿರುತ್ತೆ. ಸೊ ಹೆಂಡತಿ ಮನೆಯವ್ರ ಕಡೆಯವ್ರು ಬಂದಾಗ ಹೆಂಡತಿ ಏನಾದ್ರು ಎಕ್ಸ್ಟ್ರಾ ನಮ್ ತಾಯಿ ಮನೆ ಕಡೆಯವರು ಅಂತ ಖರ್ಚು ಮಾಡಕ್ ಹೋದಾಗ ಗಂಡನ ಮುಖ ಹಿಂಗೆ ಬೂದ್ಗುಂಬಳಕಾಯಿ ಊದ್ಕೊಬಿಟ್ಟಿರುತ್ತೆ. ಸೊ ಇವೆರಡು ಸಿಚುಯೇಷನ್ ಎದುರಿಸೋದು ತುಂಬಾ ಕಷ್ಟ. ಇಂಥ ಸಂದರ್ಭದಲ್ಲಿ ನೀವು ಮಾಡ್ಬೇಕಾಗಿರೋದು ಅಂತದ್ದು ಇದೇನೆ. ಈಗ ಹೆಂಡತಿ ಮನೆಯವ್ರ ಕಡೆಯವ್ರಿಗೆ ಒಂದ್ 100 ರೂಪಾಯಿ ಜಾಸ್ತಿನೇ ಆಗ್ಬೋದು, ಇಲ್ಲ ಗಂಡನ ಮನೆ ಕಡೆಯವ್ರಿಗೆ 100 ರೂಪಾಯಿ ಜಾಸ್ತಿನೇ ಆಗ್ಬೋದು. ಅಂತ ಸಂದರ್ಭದಲ್ಲಿ ನೀವು ತಕ್ಕಡಿ ಹಾಕಿ ತೂಕ ಮಾಡುವಂತಹ ಒಂದು ಮನಸ್ಥಿತಿನಲ್ಲಿ ಇರಬಾರ್ದು. ಸೊ ಏನಕ್ಕಪ್ಪ ಅಂತ ಅಂದ್ರೆ ಕೆಲವೊಂದ್ಸಲ ಹೆಂಡತಿ ಮನೆ ಕಡೆಯವರು ರಿಚ್ ಆಗೇ ಇರ್ಬೋದು, ಇಲ್ಲ ಗಂಡನ ಮನೆ ಕಡೆಯವರು ರಿಚ್ ಆಗಿರ್ಬೋದು. ನೀವು ಅವರ ಸಿಚುಯೇಷನ್ ನೋಡ್ಕೊಂಡು ಅವ್ರಿಗೆ ದುಡ್ಡು ಕಾಸಿನ ವಿಚಾರದಲ್ಲಿ ಸಹಾಯ ಮಾಡೋದಾಗಿರ್ಬೋದು, ದುಡ್ಡು ಕಾಸಿನ ವಿಚಾರದಲ್ಲಿ ಖರ್ಚು ಮಾಡೋದಾಗಿರ್ಬೋದು ಮಾಡ್ಬೇಕಾಗಿರುತ್ತೆ. ನೀವಿಲ್ಲಿ ನೀನ್ ಅವ್ರಿಗೆ ಜಾಸ್ತಿ ಖರ್ಚು ಮಾಡಿದೆ, ನೀವು ಇವ್ರಿಗೆ ಜಾಸ್ತಿ ಖರ್ಚು ಮಾಡಿದೆ ಅನ್ನೋ ಅಂತಹ ಎತ್ತಾಕಿ ಮಾತಾಡುವಂತಹ ಸಿಚುಯೇಷನ್ ಬರ್ದೇನೆ ಇರೋ ರೀತಿ ನೋಡ್ಕೊಳ್ಳಿ. ಸೊ ಅದಲ್ದೇನೆ ನೀವಿಲ್ಲಿ ಹೆಚ್ಚಾಗಿ ಖರ್ಚು ಮಾಡದಂತ ಸಂದರ್ಭದಲ್ಲೇನೆ ಈ ಸಿಚುಯೇಷನ್ ಎದುರಾಗುವಂಥದ್ದು. ನೀವು ಒಂದು ಲಿಮಿಟ್ ಮೀರಿ ಯಾವುದೇ ರೀತಿಯಾದಂತಹ ಒಂದು ಖರ್ಚನ್ನ ಮಾಡೋದಕ್ಕೆ ಹೋಗ್ಬೇಡಿ. ಖರ್ಚು ಮಾಡಿ, ಎಷ್ಟು ಮಾಡ್ಬೇಕೋ ಅಷ್ಟನ್ನ ಮಾಡಿ. ನಿಮ್ಮ ಗಂಡ ಹೆಂಡತಿ ಮಧ್ಯೆ ಜಗಳ ಬರ್ದೇನೆ ಇರೋ ರೀತಿ ಇಬ್ರಿಗೂ ಖುಷಿ ಆಗ್ಬೇಕು. ಆ ರೀತಿ ಇಬ್ರು ಕೂಡ ಡಿಸ್ಕಸ್ ಮಾಡೇ ಖರ್ಚು ಮಾಡೋದಕ್ಕೆ ಮುಂದಾಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 12 ಯಾವ್ದಪ್ಪ ಅಂದ್ರೆ ನಾನು ಇಷ್ಟು ಟಿಪ್ಸ್ 11 ಟಿಪ್ಸ್ ಏನ್ ಹೇಳಿದ್ದೀನೋ ಇದನ್ನೆಲ್ಲ ನೀವು ಮಾಡ್ಬೇಕು ಅಂತ ಅಂದ್ರೆ ಒಂದು ಮುಕ್ತ ಮಾತುಕತೆ ಇರ್ಬೇಕಾಗಿರುತ್ತೆ ನಿಮ್ಮ ಗಂಡ ಹೆಂಡತಿ ಮಧ್ಯೆ. ಇದ್ರಲ್ಲಿ 3ನೇ ವ್ಯಕ್ತಿ ಬಂದು ಕೂತು ನಿಮಗೆ ಒಂದು ಡಿಸ್ಕಸ್ ಮಾಡೋದಕ್ಕೆ ಹೆಲ್ಪ್ ಮಾಡೋ ರೀತಿ ಇರಬಾರ್ದು. ನೀವೇ ದುಡಿತಾ ಇದ್ದೀರಾ ಅನ್ನೋಂಥ ಸಂದರ್ಭದಲ್ಲಿ ನೀವೇ ಡಿಸ್ಕಷನ್ ಮಾಡಿ, ನೀವೇ ಒಂದು ಡಿಸಿಷನ್ ತಗೊಂಡು ನೀವೇ ಮುಂದುವರಿಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವುದೇ ಕಾರಣಕ್ಕೂ ಈಗೋ ಅನ್ನೋವಂಥದ್ದು ಇರಬಾರ್ದು. ಇಲ್ಲಿ ಯಾವುದೇ ಕಾರಣಕ್ಕೂ ಆಟಿಟ್ಯೂಡ್ ಅನ್ನೋವಂಥದ್ದು ಬರಬಾರ್ದು. ಇಲ್ಲಿ ಯಾವುದೇ ಕಾರಣಕ್ಕೂ ನಾನ್ ಮೇಲೆ ನೀನ್ ಕೆಳಗಡೆ, ಇಲ್ಲ ನನ್ನ ಇನ್ಕಮ್ ಜಾಸ್ತಿ ನಿನ್ ಇನ್ಕಮ್ ಕಮ್ಮಿ ಅನ್ನೋಂಥದ್ದಾಗಿರ್ಲಿ. ಇದ್ಯಾವುದೇ ರೀತಿಯಾದಂತಹ ಮಾತುಕತೆಗಳಿಗೆ ಇಲ್ಲಿ ಆಸ್ಪಂದನೆ ಇಲ್ಲ. ಇಂತಹ ಸಿಚುಯೇಷನ್ಗಳು ಎದುರು ಆಗದೇನೆ ಇರೋ ರೀತಿ ನೀವು ನೋಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಈ ರೀತಿ ಗಂಡ ಹೆಂಡತಿನಲ್ಲಿ ಪರಸ್ಪರ ಒಂದು ಬಾಂಧವ್ಯ, ಪರಸ್ಪರ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದಂತ ಸಂದರ್ಭದಲ್ಲಿ ನಿಮ್ಮ ಮಧ್ಯೆ ಯಾರೇ ಬಂದ್ರೂ ಕೂಡ ನೀವಲ್ಲಿ ಡೋಂಟ್ ಕೇರ್ ಅಂತ ಅವ್ರನ್ನ ಲೆಕ್ಕಕ್ಕೆ ಇಟ್ಕೊಳ್ತೇನೆ. ನಿಮ್ಮ ಇನ್ಕಮ್ ನಲ್ಲಿ ನೀವು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ನೀವು ಯಾವ ರೀತಿ ಸೇವಿಂಗ್ ಮಾಡಬೇಕು, ನೀವು ಯಾವ ರೀತಿ ನಿಮ್ಮ ಗೋಲ್ ನ ರೀಚ್ ಮಾಡಬೇಕು ಅನ್ನೋಂಥದ್ದು ನಿಮಗ್ ಮಾತ್ರ ಅದು ಅರ್ಥ ಆಗುತ್ತೆ. ಗಂಡ ಹೆಂಡತಿ ಮಧ್ಯೆ ಯಾವುದೇ ರೀತಿಯಾದಂತಹ ಒಂದು ಕದ್ದು ಮುಚ್ಚಿ ವ್ಯವಹಾರ ಅಂತಾರಲ್ಲ, ಈ ರೀತಿ ವ್ಯವಹಾರ ಇಲ್ದೇನೆ ಇರುವಂತಹ ಸಂದರ್ಭದಲ್ಲಿ ನೀವು ಓಪನ್ ಆಗಿ ಮಾತಾಡ್ತಿರಲ್ಲ, ಇದೇ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ಯಾವುದೇ ಆಗಿರ್ಲಿ, ಒಂದು ತಪ್ಪಾಗಿರ್ಲಿ, ಇಲ್ಲ ನೀವು ತಗೊಂಡಿರೋಂಥ ರಾಂಗ್ ಡಿಸಿಷನ್ ಆಗಿರ್ಲಿ, ಇಲ್ಲ ನೀವು ಒಂದು ನಷ್ಟ ಮಾಡಿರೋದಾಗಿರ್ಲಿ, ಇಲ್ಲ ನೀವು ಲಾಭ ಪಡ್ಕೊಂಡಿರೋದಾಗಿರ್ಲಿ, ನೀವು ಒಂದು ಗುಡ್ ಐಡಿಯಾ ಆಗಿರ್ಲಿ, ಏನೇ ಇದ್ರೂ ಕೂಡ ಮುಕ್ತವಾಗಿ ಡಿಸ್ಕಷನ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಭವಿಷ್ಯದ ಜೊತೆಗೆ ನಿಮ್ಮ ಮಕ್ಕಳ ಭವಿಷ್ಯನೂ ಕೂಡ ತುಂಬಾ ಬ್ರೈಟ್ ಆಗಿ ರೂಪುಗೊಳ್ಳುತ್ತೆ. ಜೊತೆಗೆ ರಿಸ್ಕ್ ಇಲ್ದೇನೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನೀವು ಮುಂದುವರಿಬಹುದು. ಸ್ಟ್ರೆಸ್ ಅನ್ನೋಂಥದ್ದು ಕಡಿಮೆ ಇರುತ್ತೆ. ಸ್ಟ್ರೆಸ್ ಅನ್ನೋಂಥದ್ದು ಹತ್ರನೇ ಸುಳಿಯೋದಿಲ್ಲ. ಫೈಟಿಂಗ್ ಅನ್ನೋಂಥದ್ದು ದುಡ್ಡು ಕಾಸಿನ ವಿಚಾರದಲ್ಲಿ ನೀವು ಈ ರೀತಿ ಮುಕ್ತವಾಗಿ ಡಿಸ್ಕಷನ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಫೈಟಿಂಗ್ ಅನ್ನೋಂಥದ್ದು ನಿಮ್ಮ ಹತ್ರನೂ ಕೂಡ ಸುಳಿಯೋದಿಲ್ಲ. ಸೇವಿಂಗ್ ಸ್ಟಡಿ ಆಗುತ್ತೆ, ಫ್ಯೂಚರ್ ಸೆಕ್ಯೂರ್ ಆಗುತ್ತೆ, ದುಡ್ಡು ಬೆಳೀತಾ ಹೋಗುತ್ತೆ. ಈ ಮಾತು ಮಾತ್ರ 100% ಸತ್ಯ. ಯಾವಾಗ ಅಂದ್ರೆ ನಿಮ್ಮ ಗಂಡ ಹೆಂಡತಿ ಮಧ್ಯೆ ದುಡ್ಡು ಕಾಸಿನ ವಿಚಾರದಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ಮಾತ್ರ. ಸೊ ನನ್ನ ಈ
12 ಟಿಪ್ಸ್ಗಳು ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡು ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಯಾವ ರೀತಿನಾದ್ರೂ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ, ನಾನು ಆ ವಿಡಿಯೋಗೆ ನಿಮ್ಗೆ ಯೂಸ್ ಆಗೋ ರೀತಿ ಒಂದು ಉತ್ತಮವಾಗಿ ವಿಡಿಯೋ ಮಾಡಿ ನಿಮ್ಗೆ ತಲುಪಿಸೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.